ಹಲೋ ಸ್ನೇಹಿತರೆ, ಇವತ್ತಿನ ಈ ಒಂದು ಸೆಷನ್ದಲ್ಲಿ ನಾವೇನಪ್ಪ ಅಂತಂದರೆ RRB ಗ್ರೂಪ್ ಡಿಗೆ ಹೆಲ್ಪ್ ಆಗೋ ರೀತಿಯಾಗಿ RRB ಗ್ರೂಪ್ ಡಿ ಹುದ್ದೆಗಳಿಗೆ ಹೆಲ್ಪ್ ಆಗೋ ರೀತಿಯಾಗಿ ನಾವು ಏನಪ್ಪ ಅಂತಂದರೆ GK ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಹೊಸ್ತಾ ಬಂದಿರೋ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಕೊನೆವರೆಗೂ ನೋಡ್ರಿ ಅಂತ ಹೇಳ್ತಾ, ಸೊ ಈ ಒಂದು ದೊಡ್ಡ ಕಾಲ್ಫಾರ್ಮ್ ಆಗಿರ್ತಕ್ಕಂಥ 32,488 ಒಂದು ಕಾಲ್ಫಾರ್ಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನಾವು ಎಲ್ಲ ಒಂದು ಸಬ್ಜೆಕ್ಟ್ಗಳನ್ನ ಹಂತ ಹಂತವಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಬಟ್ ಇದು ಪಾರ್ಟ್ 1 ಆಗಿರುತ್ತೆ ಸ್ನೇಹಿತರೆ. ಸೊ GK ಸೀರೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾರ್ಟ್ 1 ಇದನ್ನು ಮುಗಿಸಿ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಸೈನ್ಸ್ ಪ್ರಶ್ನೆದು ಸೆಷನ್ ಕೂಡ ಸಪ್ರೇಟಾಗಿ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರನೇ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ ಮತ್ತು ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಬಹುದಾಗಿದೆ ಅನ್ನೋದ್ರ ಬಗ್ಗೆ ಮಾಡೆಲ್ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿ ತೆಗೆದುಕೊಂಡು ಬಂದಿರತಕ್ಕಂಥ ಪ್ರಶ್ನೆಗಳಾಗಿವೆ. ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಸೊ ಸೆಷನನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಏನಿದೆ ನೋಡ್ರಿ. ಭಾರತದ ಹಾಲಿ ಉಪರಾಷ್ಟ್ರಪತಿಗಳು ಯಾರು ಅಂತ ಕೇಳ್ತಾರೆ. ಸೊ ಕೆಳಗಿನವರಲ್ಲಿ ಯಾರು ನಮ್ಮ ಭಾರತದ ಹಾಲಿ ಉಪರಾಷ್ಟ್ರ ಅಂದರೆ ಹಿಂದೆ ಉಪರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡೋದಾದ್ರೆ ಆನ್ಸರ್ ಡೈರೆಕ್ಟಾಗಿ ಹೇಳ್ತಾ ಹೋಗ್ತೀನಿ. ಯಾಕಪ್ಪ ಅಂತಂದರೆ ಸಿಂಪಲ್ ಪ್ರಶ್ನೆ ಇರ್ತವೆ. ಯಾಕಪ್ಪ ಅಂತಂದರೆ 10th ಕ್ವಾಲಿಫೈಡ್ ಇರ್ತಕ್ಕಂಥ ಒಂದು 10th ಲೆವೆಲ್ಗೆ ಇರ್ತಕ್ಕಂಥ ಪ್ರಶ್ನೆಗಳು ಬಂದಿರ್ತವೆ ಸ್ನೇಹಿತರೆ. ಸೊ ಕ್ವಶನ್ ಪೇಪರ್ ಸ್ವಲ್ಪ ಈಸಿನೇ ಇರುತ್ತೆ. ಸೊ ಅದರಲ್ಲಿ ನೀವು ಯಾವುದೇ ಒಂದು ಪ್ರಶ್ನೆಯನ್ನು ಮಿಸ್ ಮಾಡೋ ರೀತಿಯಾಗಿ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಕಟ್ ಆಫ್ ಮಾತ್ರ ಹೈ ನಿಲ್ಲುತ್ತೆ. ಸೊ ಅದೇ ರೀತಿಯಾಗಿ ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ಎ ನೋಡಿ, ಅಹ್ಮದ್ ಅನ್ಸಾರಿರವರು ಇದ್ದಾರಲ್ಲ, ಇವರು ಏನಪ್ಪ ಅಂದರೆ ನಮ್ಮ ಭಾರತದ ಉಪರಾಷ್ಟ್ರಪತಿಗಳಾಗಿ 2007ರಿಂದ 2012ರವರೆಗೆ ಫಸ್ಟ್ ಟೈಮ್ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದಾದಮೇಲೆ ಕೂಡ ಇವರು ಮರು ಚುನಾವಣೆ ಆಗ್ತಾರೆ. ಬಟ್ ಏನಪ್ಪ ಅಂತಂದರೆ ಫಸ್ಟ್ ಉಪರಾಷ್ಟ್ರಪತಿ ಅಂದರೆ ಇದಕ್ಕೆ ಆಪ್ಷನ್ಗಳಲ್ಲಿ ಅಹ್ಮದ್ ಅನ್ಸಾರಿ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಸೊ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸೊ ಕ್ವಶನ್ಗಳು ತುಂಬ ಸಿಲ್ಲಿ ಅನ್ನಿಸ್ಬೋದು. ಸೊ ನೀವು ಏನಪ್ಪ ಅಂದರೆ GK ಒಳಗಡೆ ಸ್ಟ್ರಾಂಗ್ ಇದ್ದರೂ ಇನ್ನು ಉಳಿದ ಸಬ್ಜೆಕ್ಟ್ಗಳಿಗೆ ಕೂಡ ಕಾನ್ಸಂಟ್ರೇಟ್ ಮಾಡೋದು ಉತ್ತಮವಾಗಿರುತ್ತೆ ಸ್ನೇಹಿತರೆ. ಸೊ ಬಟ್ GKನೂ ಕೂಡ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಸೊ ಇದಕ್ಕೂ ಕಾನ್ಸಂಟ್ರೇಟ್ ಮಾಡಿರಿ. ತುಂಬ ಜನ ನಾನು ಈ ಕಾಂಪಿಟೇಟಿವ್ ಓದ್ತಾ ಇರತಕ್ಕಂಥ ಜನ 90% GKದಲ್ಲಿ ಸ್ಟ್ರಾಂಗ್ ಇರ್ತೀರಿ. ಬಟ್ ಏನಪ್ಪ ಅಂದರೆ ಮ್ಯಾಥಮೆಟಿಕ್ಸ್ನಲ್ಲಿ ಸ್ವಲ್ಪ ವೀಕ್ ಇರ್ತೀರಿ. ಸೊ ನೆಕ್ಸ್ಟ್ ಸೆಷನ್ದಲ್ಲಿ ಮ್ಯಾಥಮೆಟಿಕ್ಸ್ದು ಸ್ಟಾರ್ಟ್ ಮಾಡ್ತೀನಿ. ಸೊ ಯಾರು ಏನಾದರೂ ಚಲೋ ಅನಿಸಿದ್ರೆ ಏನಾದರೂ ಏನೋ ಇಂಪ್ರೂವ್ ಆಗಬೇಕು, ಯಾವುದಕ್ಕೆ ಜಾಸ್ತಿ ಒತ್ತು ಕೊಡಬೇಕಂತ ನಿಮಗೆ ಅನಿಸಿದ್ರು ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಕೂಡ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ನೋಡ್ರಿ, ಮೇಲ್ಮಣಿ ಎಂದು ಈ ಸಭೆಗೆ ಕರೆಯುತ್ತಾರೆ ಅಂತ ಕೇಳ್ತಾರೆ. ಸೊ ಮೇಲ್ಮಣಿ ಕೆಳಮಣಿ ಅಂತ ನೀವು ನೋಡಿರ್ಬೋದು. ಸೊ ಸಂಸತ್ನಲ್ಲಿ ಬರ್ತವೆ. ಸೊ ಅದಕ್ಕೆ ಏನಂತ ಕರೀತಾರೆ, ಸಂಸತ್ನಲ್ಲಿ ಕೇಂದ್ರದಲ್ಲಿ ರಾಜ್ಯಸಭೆಗೆ ಮೇಲ್ಮಣಿ ಅಂತ ಕರೀತಾರೆ. ಇದು ಅಂದರೆ ನಮ್ಮ ರಾಜ್ಯಗಳಲ್ಲಿ ವಿಧಾನ ಪರಿಷತ್ತಿಗೆ ಮೇಲ್ಮಣಿ ಅಂತ ಕರೀತಾರೆ. ಟೋಟಲ್ 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ತು ಇದೆ. ಸೊ ಅದು ಯಾವುದಪ್ಪ ಅಂದರೆ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ಬಿಹಾರ ಇವಿಷ್ಟು ರಾಜ್ಯಗಳಲ್ಲಿ ಈ ಒಂದು ಮೇಲ್ಮಣಿ ಅಥವಾ ವಿಧಾನ ಪರಿಷತ್ತು ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್, ಲೋಕಸಭೆಯ ಚುನಾಯಿತ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಸೊ ಲೋಕಸಭೆಯ ಚುನಾಯಿತ ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂತಂದರೆ 544, 544. ಪ್ರೆಸೆಂಟ್ 543 ಇದ್ದಾರೆ. ಸೊ ಬಟ್ ಟೋಟಲ್ 544 ಲೋಕಸಭೆ ಚುನಾಯಿತ ಸದಸ್ಯರ ಸಂಖ್ಯೆ ಆಗಿರುತ್ತೆ ಸ್ನೇಹಿತರೆ. ನೆನ್ಪಿಟ್ಕೊಳ್ರಿ, ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಒಂದಕ್ಕಿಂತ ಹೆಚ್ಚು ದೇಶಗಳಲ್ಲಿ ಹರಿಯತಕ್ಕಂಥ ನದಿ ಯಾವುದು ಅಂತ ಕೇಳ್ತಾರೆ. ಸೊ ಕೆಳಗಿನವುಗಳಲ್ಲಿ ಒಂದಕ್ಕಿಂತ ಹೆಚ್ಚು ದೇಶಗಳಲ್ಲಿ ಹರಿಯತಕ್ಕಂಥದ್ದು ಇದು ಬ್ರಹ್ಮನ ಮಗನಾದ ಬ್ರಹ್ಮಪುತ್ರ ನದಿಯು ಒಂದಕ್ಕಿಂತ ಹೆಚ್ಚು ದೇಶಗಳಲ್ಲಿ ಹರಿಯುತ್ತೆ. ಯಾವ್ದ್ಯಾವುದು? ಫಸ್ಟ್ ಚೀನಾ. ಸೊ ಚೀನಾ ಆದಮೇಲೆ ನಮ್ಮ ಭಾರತ. ಸೊ ಭಾರತ ಆದಮೇಲೆ ಬಾಂಗ್ಲಾ. ಸೊ ಈ 3 ದೇಶಗಳಲ್ಲಿ ಈ ಒಂದು ನದಿ ಹರಿಯತಕ್ಕಂಥದ್ದು. ಇದು ಒಂದಕ್ಕಿಂತ ಹೆಚ್ಚು ದೇಶಗಳಲ್ಲಿ ಹರಿಯತಕ್ಕಂಥ ನದಿಯಾಗಿದೆ. ನೆಕ್ಸ್ಟ್, ಬಾಕ್ರಾನಂಗಲ್ ಅಣೆಕಟ್ಟು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಆಪ್ಷನ್ಗಳಲ್ಲಿ ನೋಡ್ತಾ ಹೋದ್ರೆ ಕನ್ಫ್ಯೂಸ್ ಆಗ್ತಾರೆ. ಯಾಕಪ್ಪ ಅಂತಂದರೆ ಈ 2 ರಾಜ್ಯಗಳಲ್ಲಿ ಕಂಡು ಬರುತ್ತೆ. ಬಾಕ್ರಾನಂಗಲ್ ಅಣೆಕಟ್ಟು ಕಂಡು ಬರ್ತಕ್ಕಂಥ ಪಂಜಾಬ್ ರಾಜ್ಯದಲ್ಲಿ ಕೂಡ ಕಂಡು ಬರುತ್ತೆ, ಹಿಮಾಚಲ ಪ್ರದೇಶದಲ್ಲೂ ಕೂಡ ಕಂಡು ಬರುತ್ತೆ. 2 ಇಲ್ಲಿ ಆನ್ಸರ್ ಆಗ್ತವೆ. ಸೊ ಅದಕ್ಕೋಸ್ಕರ ಈ ಟೈಪ್ ಪ್ರಶ್ನೆಗಳು ಬಂದಾಗ ಗ್ರೇಸ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ 2 ಆನ್ಸರ್ ಆಗುತ್ತೆ. ಸೊ ನೋಡ್ರಿ, ಈ ಒಂದು ಕನ್ನಡ ಮೀಡಿಯಮ್ ಅಥವಾ ಕನ್ನಡ ಭಾಷೆಯಲ್ಲಿ ನಾವು ಎಕ್ಸಾಮನ್ನು ಅಟೆಂಡ್ ಮಾಡ್ತೀವಿ ಅಂತ ಯಾರು ಅಲ್ಲಿ ಪ್ರಿಫರೆನ್ಸ್ ಕೊಟ್ಟಿದ್ರು, ಸೊ ಅವ್ರಿಗೆ ಏನಪ್ಪ ಅಂದರೆ ಕ್ವಶನ್ ಪೇಪರು ಕನ್ನಡ ಮತ್ತು ಇಂಗ್ಲೀಷ್ ಒಳಗಡೆ ಇರುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಇಂಗ್ಲೀಷ್ ಪ್ರಶ್ನೆಗಳನ್ನು ನೋಡಿಕೊಡ್ರಿ. ನೀವು ಯಾರು ಇಂಗ್ಲೀಷ್ನಾಗ ಓದ್ತಿರೋ, ಬಟ್ ನಾವು ಏನಪ್ಪ ಅಂದರೆ ಕನ್ನಡ ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ ಆಗೋ ರೀತಿಯಾಗಿ ನಾನು ಸೆಷನನ್ನು ಸ್ಟಾರ್ಟ್ ಮಾಡಿರ್ತೇನೆ. ನೆಕ್ಸ್ಟ್, ಅಭಿನವ್ ಬಿಂದ್ರಾ ಅವರು ಯಾವ ಕ್ರೀಡೆಗಾಗಿ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಬಂಗಾರದ ಪದಕವನ್ನು ಗೆದ್ದಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಅಭಿನವ್ ಬಿಂದ್ರಾ ಅವರಿಗೆ ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇತ್ತೀಚೆಗೆ ಇವರು ಭಾಳ ಸುದ್ದಿ ಒಳಗಡೆ ಕೂಡ ಇದ್ದಾರೆ. ಸೊ ಇವರು ಯಾವ ಕ್ಷೇತ್ರದವರು ಅಥವಾ ಯಾವ ಕ್ರೀಡೆಯಲ್ಲಿ ಒಲಿಂಪಿಕ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಅಂತ ಅಂದರೆ ಇವರು ಶೂಟಿಂಗ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಒಂದು ಆಟಗಾರರು. ಶೂಟಿಂಗ್ ಕ್ಷೇತ್ರ ನೆನಪಿರಲಿ. ನೆಕ್ಸ್ಟ್,
ಸೈನಾ ನೆಹ್ವಾಲ್ ಅವರು ಯಾವ ಕ್ರೀಡೆಗಾಗಿ ಪ್ರಸಿದ್ಧರು ಅಂತ ಕೇಳಿದ್ದಾರೆ. ಸೊ ಸೈನಾ ನೆಹ್ವಾಲ್ ಅವರು ಯಾವ ಕ್ರೀಡೆಯಲ್ಲಿ ಪ್ರಸಿದ್ಧರಪ್ಪ ಅಂತಂದರೆ ಅವರು ಬ್ಯಾಡ್ಮಿಂಟನ್ ಕ್ರೀಡೆಗೆ ಪ್ರಸಿದ್ಧರು. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ಡೇವಿಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಡೇವಿಸ್ ಕಪ್ ಅನ್ನುವಂಥದ್ದು ಸಂಬಂಧಪಟ್ಟಿರತಕ್ಕಂಥದ್ದು ಟೆನ್ನಿಸ್ ಆಟಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ದುಲೀಪ್ ಟ್ರೋಫಿ ಪ್ರಶಸ್ತಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ದುಲೀಪ್ ಟ್ರೋಫಿ ಪ್ರಶಸ್ತಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದಕ್ಕೆ ಅಂತ ಅಂದರೆ ಇದು ಕ್ರಿಕೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶಸ್ತಿಯಾಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ, ಕ್ರಿಕೆಟ್. ನೆಕ್ಸ್ಟ್, ಫತೇಪುರ್ ಸಿಕ್ರಿ ಕಟ್ಟಿಸಿದಂತಹ ಮೊಘಲ್ ದೊರೆ ಯಾರು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಫತೇಪುರ್ ಸಿಕ್ರಿ ಕಂಡು ಬರ್ತಕ್ಕಂಥದ್ದು ಆಗ್ರಾದಲ್ಲಿ ಇದು ಕಂಡು ಬರುತ್ತೆ. ಇದನ್ನು ಕಟ್ಟಿಸಿರ್ತಕ್ಕಂಥ ಮೊಘಲ್ ದೊರೆ ಯಾರಪ್ಪ ಅಂದ್ರೆ ಅಕ್ಬರ್ ಇದನ್ನು ಕಟ್ಟಿಸಿದ ಫತೇಪುರ್ ಸಿಕ್ರಿಯನ್ನು. ನೆಕ್ಸ್ಟ್, ಆರ್ಯ ಸಮಾಜದ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಸೊ ಆರ್ಯ ಸಮಾಜದ ಸ್ಥಾಪಕರು ಯಾರಪ್ಪ ಅಂತಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ದಯಾನಂದ ಸರಸ್ವತಿರವರು ಈ ಒಂದು ಆರ್ಯ ಸಮಾಜದ ಸ್ಥಾಪಕರಾಗಿದ್ದಾರೆ. ನೆಕ್ಸ್ಟ್, ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಕೇಳಿದರೆ. ಸೊ ಇದು ಯಾವುದಪ್ಪ ಅಂತಂದ್ರೆ ಹುಲಿ ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿರುತ್ತೆ. ನೆಕ್ಸ್ಟ್, ವಿಶ್ವ ಭೂ ದಿವಸವನ್ನು ಈ ಕೆಳಗಿನ ದಿನದಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ವರ್ಲ್ಡ್ ವರ್ತ್ ಡೇ ಅಂತ ಯಾವ ದಿನ ಆಚರಿಸ್ತೀವಪ್ಪ ಅಂತಂದರೆ ಆಪ್ಷನ್ ಸಿ ಏಪ್ರಿಲ್ 22ರಂದು ವರ್ಲ್ಡ್ ಅರ್ತ್ ಡೇ ಅಂತ ಆಚರಿಸ್ತೀವಿ. ವಿಶ್ವ ಭೂ ದಿನ ಅಂತ ನಾವು ಆಚರಿಸುತ್ತೇವೆ, ನೆನಪಿರಲಿ. ನೆಕ್ಸ್ಟ್, ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಈ ಪ್ರದೇಶದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಕಂಡು ಬರತಕ್ಕಂಥದ್ದು ಕರ್ನಾಟಕದ ಯಾವ ಪ್ರದೇಶ? ನಾಗರಹೊಳೆ ಪ್ರದೇಶದಲ್ಲಿ ಕಂಡುಬರುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರತಕ್ಕಂಥ ಉತ್ತರ ಆಗುತ್ತೆ. ಸೂಚಿಪರ್ಣ ಅಥವಾ ಕೋನಿಫೆರಸ್ ವೃಕ್ಷಗಳು ಈ ಪ್ರದೇಶದಲ್ಲಿ ಕಂಡುಬರುತ್ತವೆ ಅಂತ ಕೇಳಿದ್ದಾರೆ. ಸೊ ಕೋನಿಫೆರಸ್ ಅಂದರೆ ಮೇಲ್ಗಡೆ ಚೂಪಾಗಿರ್ತಕ್ಕಂಥ ಪ್ರದೇಶ, ಇವು ಗಿಡಗಳು. ಸೊ ಅವು ಯಾವ ರೀತಿ ಯಾಕೆ ಚೂಪಾಗಿರ್ತವೆ? ಅಲ್ಲಿ ಸ್ನೋ ಜಾಸ್ತಿ ಬೀಳ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಚೂಪಾಗಿರ್ತವೆ. ಸೊ ಅವು ಎಲ್ಲಿ ಕಂಡು ಬರ್ತವೆ, ಯಾವ ಪ್ರದೇಶದಲ್ಲಿ ಅಂತಂದರೆ ನಮ್ಮ ಈ ಒಂದು ಆಪ್ಷನ್ಗಳಲ್ಲಿ ಸ್ನೋ ಬೀಳ್ತಕ್ಕಂಥದ್ದು ಹಿಮಾಲಯ ಪರ್ವತಗಳಲ್ಲಿ. ಸೊ ಆ ಒಂದು ಹಿಮಾಲಯ ಪರ್ವತಗಳಲ್ಲಿ ಈ ಒಂದು ಸೂಚಿಪರ್ಣ ಕಾಡುಗಳು ಕಂಡು ಬರ್ತವೆ. ಅದಕ್ಕೋಸ್ಕರನೇ ಆಪ್ಷನ್ ಸಿ ಇಲ್ಲಿ ಆನ್ಸರ್ ಆಗುತ್ತೆ. ಕೋನಿಫೆರಸ್ ಅಥವಾ ಸೂಚಿಪರ್ಣ ಕಾಡುಗಳು ಅಂತ ಬಂದರೆ ನೆನ್ಪಿಟ್ಕೊಳ್ರಿ, ಸ್ನೋ ಅಥವಾ ಈ ಒಂದು ಹಿಮ ಬೀಳುವ ಕಡೆಯಲ್ಲಿ ಅವು ಬೆಳೀತವೆ ಸ್ನೇಹಿತರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಗಂಧದ ಎಣ್ಣೆಯನ್ನು ಮರದ ಈ ಭಾಗದಿಂದ ಪಡೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಶ್ರೀಗಂಧದ ಮರದಿಂದ ಅದರ ಗಂಧದ ಎಣ್ಣೆ ಅಥವಾ ದ್ರವ್ಯವನ್ನು ಯಾವುದರಿಂದ ಪಡಿತಾರೆ ಅಂತಂದರೆ ಮರದ ಕೆಚ್ಚು ಅಂದ್ರೇನು? ಆ ಒಂದು ಮರದ ಪೂರ್ಣವಾಗಿ ಬೆಳೆದಿರ್ತಕ್ಕಂಥ ಮರದ ಕಾಂಡದ ಮಧ್ಯದಲ್ಲಿ ಇದು ಕಂಡುಬರುತ್ತೆ, ಕೆಚ್ಚು. ಸೊ ಅದರಿಂದ ಈ ಒಂದು ಶ್ರೀಗಂಧದ ಎಣ್ಣೆಯನ್ನು ಪಡೆಯಲಾಗುತ್ತದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಡಾಕ್ಟರ್ ಸಲೀಂ ಅಲಿ ಅವರು ಯಾವುದಕ್ಕೆ ಪ್ರಸಿದ್ಧರು ಅಂತ ಕೇಳಿದ್ದಾರೆ. ಸೊ ಡಾಕ್ಟರ್ ಸಲೀಂ ಅಲಿರವರು ಪ್ರಸಿದ್ಧರು ಯಾವುದಕ್ಕೆ ಅಂತಂದರೆ ಹಕ್ಕಿಗಳ ಅಧ್ಯಯನಕ್ಕೆ ಇವರು ಪ್ರಸಿದ್ಧರು. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ. ಇವರು ಮಹಾರಾಷ್ಟ್ರದವರು, MH ಮಹಾರಾಷ್ಟ್ರದ ಮುಂಬೈಯವರು. ನೆಕ್ಸ್ಟ್, ಸುನೀತಾ ನರೈನ್ ರವರು ಯಾವುದಕ್ಕೆ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಅಂತ ಕೇಳಿದರೆ. ಸೊ ಸುನೀತಾ ನರೈನ್ ಹೆಸರನ್ನು ಕೂಡ ಕೇಳಿರಬಹುದು. ಇವರು ಯಾವುದಕ್ಕೆ ಪ್ರಸಿದ್ಧರು ಅಂತಂದರೆ ಪರಿಸರವಾದಿಗಳು. ಇವರು ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಪಂಚಾಯತ್ ರಾಜ್ನಲ್ಲಿ ಎಷ್ಟು ಹಂತಗಳಿವೆ ಅಂತ ಕೇಳಿದರೆ. ಸೊ ಪಂಚಾಯತ್ ರಾಜ್ನಲ್ಲಿ ಕಂಡು ಬರತಕ್ಕಂಥದ್ದು 3 ಹಂತಗಳು, 3 ಟೈರ್ ಸಿಸ್ಟಮ್ ಕಂಡು ಬರುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆಯಾಗುತ್ತೆ. ಇವುಗಳಲ್ಲಿ ಯಾವುದು ಅತಿ ದೊಡ್ಡ ಭೂಖಂಡ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಅತಿ ದೊಡ್ಡ ಭೂಖಂಡ ಯಾವುದಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ ಬಿ ಆಪ್ಷನ್ ಬಿ ಏಷ್ಯಾ. ಆಪ್ಷನ್ ಬಿ ಏಷ್ಯಾವು ಅತಿ ದೊಡ್ಡ ಭೂಖಂಡ. ಇದು ಸರಿ ಇದಲ್ಲ, ಏಷ್ಯಾ ನಮ್ದು. ನೆಕ್ಸ್ಟ್, ಸೂರ್ಯನಿಗೆ ಹತ್ತಿರವಾದ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ಸೊ ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಗ್ರಹ ಅದು ಬುಧ ಗ್ರಹವಾಗುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ. ನೆಕ್ಸ್ಟ್, ಭಾರತೀಯ ಪ್ಲೈವುಡ್ ಸಂಶೋಧನಾ ಮತ್ತು ತರಬೇತಿ ಕೇಂದ್ರ ಇರುವುದು ಎಲ್ಲಿ ಅಂತ ಕೇಳಿದ್ದಾರೆ. ಸೊ IPRTI ಅನ್ನುವಂಥದ್ದು ಭಾರತೀಯ ಪ್ಲೈವುಡ್ ಸಂಶೋಧನಾ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್, ಇಂಡಿಯನ್ ಪ್ಲೈವುಡ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇರ್ತಕ್ಕಂಥದ್ದು ಎಲ್ಲಿಪ್ಪ ಅಂತಂದರೆ ಇದು ಕಂಡುಬರುವುದು ನಮ್ಮ ಭಾರತೀಯ
ಕರ್ನಾಟಕದ ಬೆಂಗಳೂರಿನಲ್ಲಿ ಇದು ಕಂಡುಬರುತ್ತೆ. ನೆನ್ಪಿಟ್ಕೊಳ್ರಿ, ಈ ಒಂದು ಪ್ಲೈವುಡ್ ಸಂಶೋಧನಾ ಕೇಂದ್ರ ಕಂಡುಬರತಕ್ಕಂಥದ್ದು ಕರ್ನಾಟಕದ ಬೆಂಗಳೂರಿನಲ್ಲಿ. ನಿಮೋನಿಯಾ ದೇಹದ ಯಾವ ಭಾಗಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ನಿಮೋನಿಯಾ ಕಾಯಿಲೆ ಕಂಡುಬರತಕ್ಕಂಥದ್ದು ಶ್ವಾಸಕೋಶಕ್ಕೆ ಬರತಕ್ಕಂಥ ಕಾಯಿಲೆಯಾಗಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಯಾವುದರ ಉತ್ಪತ್ತಿಯು ಎಲೆಗಳ ಬಣ್ಣ ಹಸಿರು ಆಗಿರುವುದಕ್ಕೆ ಕಾರಣವಾಗಿದೆ ಅಂತ ಕೇಳಿದ್ದಾರೆ. ಸೊ ಎಲೆಗಳ ಬಣ್ಣ ಹಸಿರುವಾಗಿರುವುದಕ್ಕೆ ಕಾರಣವಾಗಿರತಕ್ಕಂಥದ್ದು ಕ್ಲೋರೋಪಿಲ್ನ ಉತ್ಪತ್ತಿ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಸ್ಟೇಲ್ಮೇಟ್ ಪದವು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳಿದರೆ, ಸೊ ಸ್ಟೇಲ್ಮೇಟ್ ಅನ್ನುವಂತಹ ಪದ ಸಂಬಂಧಪಟ್ಟಿರ್ತಕ್ಕಂಥದ್ದು ಚದುರಂಗ ಸ್ಪರ್ಧೆಯಲ್ಲಿ ಈ ಒಂದು ಪದವನ್ನು ಬಳಸಲಾಗುತ್ತದೆ, ಸ್ಟೇಲ್ಮೇಟ್. ನೆಕ್ಸ್ಟ್, ಕೆಳಕಂಡ ಪ್ರಾಣಿಗಳಲ್ಲಿ ಯಾವ ಪ್ರಾಣಿ ಇಂಡಸ್ ವ್ಯಾಲಿ ನಾಗರಿಕತೆಯಲ್ಲಿ ಗೊತ್ತಿರಲಿಲ್ಲ ಅಂತ ಕೇಳಿದ್ದಾರೆ. ಸೊ ಇಂಡಸ್ ವ್ಯಾಲಿ ನಾಗರಿಕತೆಗೆ ಯಾವ ಪ್ರಾಣಿಯ ಬಗ್ಗೆ ಗೊತ್ತಿರಲಿಲ್ಲ ಅಂತಂದರೆ ಕುದುರೆಯ ಬಗ್ಗೆ ಅವರಿಗೆ ಯಾವುದೇ ರೀತಿಯಾದ ನಾಲೆಜ್ ಇರಲಿಲ್ಲ ಸ್ನೇಹಿತರೆ. ಅದರ ಕುರುಹುಗಳು ಕೂಡ ಕಂಡು ಬಂದಿಲ್ಲ. ನೆಕ್ಸ್ಟ್, ಇನ್ಫೋಸಿಸ್ ಸಂಸ್ಥೆಯ ಸಂಸ್ಥಾಪಕರು ಶ್ರೀ ಅಥವಾ ಶ್ರೀಮತಿ ಯಾರು ಅಂತ ಕೇಳಿದ್ದಾರೆ. ಸೊ ಇನ್ಫೋಸಿಸ್ ಸಂಸ್ಥೆಯ ಸಂಸ್ಥಾಪಕರು ಯಾರಪ್ಪ? ನಾರಾಯಣಮೂರ್ತಿ, ಸುಧಾಮೂರ್ತಿರವರ ಹಸ್ಬೆಂಡ್ ನಾರಾಯಣಮೂರ್ತಿ. ನೀಲಗಿರಿ ಮರವನ್ನು ಭಾರತದಲ್ಲಿ ಮೊದಲ ಬಾರಿಗೆ ಪರಿಚಯಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ನೀಲಗಿರಿ ಮರವನ್ನು ಮೊದಲ ಬಾರಿಗೆ ಪರಿಚಯಿಸಿದ್ದು ಟಿಪ್ಪು ಸುಲ್ತಾನ್ ಪರಿಚಯಿಸಿದ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಬೆರಳುಗಳನ್ನು ಬಳಸಿ ಅಂಧರಿಗೆ ಪುಸ್ತಕವನ್ನು ಓದುವ ಅನುಕೂಲಕ್ಕಾಗಿ ಇರುವ ವಿಶೇಷ ಮುದ್ರಣವು ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಯಾವುದಪ್ಪ ಅಂದರೆ ಬ್ರೈಲ್ ಲಿಪಿ ಏನಿದೆಲ್ಲ ಇದು ಬೆರಳುಗಳನ್ನು ಬಳಸಿ ಅಂಧರಿಗೆ ಪುಸ್ತಕವನ್ನು ಓದಲು ಅನುಕೂಲಕ್ಕಾಗಿ ಇರತಕ್ಕಂಥ ವಿಶೇಷ ಮುದ್ರಣವಾಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. 1876ರಲ್ಲಿ ದೂರವಾಹಿನಿಯನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ದೂರವಾಣಿಯನ್ನು 1876ರಲ್ಲಿ ಕಂಡುಹಿಡಿದಿರ್ತಕ್ಕಂಥದ್ದು ಯಾರಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಎ ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಈ ಒಂದು ದೂರವಾಹಿನಿಯನ್ನು 1876ರಲ್ಲಿ ಕಂಡುಹಿಡಿದಿದ್ದಾರೆ. ವಾಣಿ. ಭಾರತ ಬಿಟ್ಟು ತೊಲಗಿ ಚಳವಳಿಯ ಮುಖ್ಯ ಘೋಷಣೆ ಏನಾಗಿತ್ತು ಅಂತ ಕೇಳಿದ್ದಾರೆ. ಸೊ ಇದು ಮಹಾತ್ಮ ಗಾಂಧೀಜಿರು 1942ರಲ್ಲಿ ಕೊಟ್ಟರು, ಮಾಡು ಇಲ್ಲವೇ ಮಡಿ ಅನ್ನುವಂಥ ಘೋಷಣೆ, ಡೂ ಆರ್ ಡೈ. ನೆಕ್ಸ್ಟ್, ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಕೇಳಿದ್ದಾರೆ. ಸೊ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಇದರಲ್ಲಿ ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ಕ್ವಶನ್ ಸ್ವಲ್ಪ ಸಿಲ್ಲಿ ಅನಿಸ್ಬೋದು, ಬಟ್ ಏನಪ್ಪ ಅಂದರೆ ನೆಕ್ಸ್ಟ್ ಸೆಷನ್ದಲ್ಲಿ ಟಫ್ ಆಗ್ತಾ ಹೋಗ್ತವೆ. ಬಟ್ ಕ್ವಶನ್ ಪೇಪರ್ ಯಾವ ರೀತಿಯಾಗಿ ಬರುತ್ತೆ ಅನ್ನೋದಕ್ಕಿಂತ ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ. ನಿಮ್ಮ ಮಾರ್ಕ್ಸ್ ಎಲ್ಲಿ ಹೋಗಬಾರ್ದು. ಸಿಲ್ಲಿ ಕ್ವಶನ್ ಅಂತ ಇದ್ರು ಇದರಲ್ಲಿ ಕೆಲವೊಂದಿಷ್ಟು ಜನ ತಪ್ಪು ಮಾಡ್ತಿರ್ತೀರಿ. ಸೊ ನೀವು ಯಾರು ತಪ್ಪು ಮಾಡ್ತಾ ಇದ್ರು ನೀವು ಇನ್ನೂ ತುಂಬ ಓದಬೇಕು ಅನ್ನೋದು ಇದರ ಮೀನಿಂಗ್ ಆಗುತ್ತೆ. ಸೊ ನಿಮಗೆ ಇವತ್ತಿನ ಸೆಷನ್ದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು 50/50 ಮಾರ್ಕ್ಸ್ ಬರ್ತಿರ್ಬೇಕು ಇದರಲ್ಲಿ. ಸೊ ಆ ರೀತಿಯಾಗಿ ಕ್ವಶನ್ಗಳನ್ನ ತೆಗೆದುಕೊಂಡು ಬಂದಿದ್ದೀನಿ. ಸೊ ಕ್ವಶನ್ಸ್ ಹಲ್ಕಿನೇ ಇರ್ತವೆ, ಅಂದರೆ ಲೈಟ್ ಆಗಿರ್ತವೆ. ಬಟ್ ಏನಪ್ಪ ಅಂದರೆ ಅದರಲ್ಲಿ ನಿಲ್ತಕ್ಕಂಥ ಕಟ್ ಆಫ್ ಜಾಸ್ತಿ ಇರುತ್ತೆ. ನಿಮ್ಮ ಒಂದು ಮಿಸ್ಟೇಕ್ ನಿಮ್ಮನ್ನು ಕ್ವಾಲಿಫಿಕೇಷನ್ ಆಗೋದ್ರಿಂದ ತೆಗೆದುಹಾಕತ್ತೆ. ಸೊ ಅದಕ್ಕೋಸ್ಕರನೇ ತುಂಬ ಕೇರ್ಫುಲ್ಲಾಗಿ ನೋಡ್ತಾ ಹೋಗಿ ಡೈಲಿ ಮಾಡ್ತಕ್ಕಂಥ ಸೆಷನ್ದನ್ನು. ಮತ್ತು ನಂದು ಒಪ್ಪಂದೇ ಅಲ್ಲ, ನಾನೇನು ದಿನಕ್ಕೆ 3 ಕ್ಲಾಸ್ ಮಾಡ್ಬೋದು, ಬಟ್ ತುಂಬ ಜನ ಇದ್ರ ಮೇಲೆ ಎಫರ್ಟ್ ಕೂಡ ಆಗ್ತಾಯಿದ್ದಾರೆ. ಅವ್ರ ಕ್ಲಾಸ್ ಕೇಳ್ಕೊಡ್ರಿ, ಸರಿಯಾಗಿ ಸ್ಟಡಿ ಮಾಡಿಕೊಡ್ರಿ, ಮತ್ತು ಒಳ್ಳೆಯ ಅಪಾರ್ಚುನಿಟಿ ಇದೆ. ಸೊ ನಮ್ಮ ಹುಬ್ಬಳ್ಳಿ ರೀಜನ್ಗೆ 500 ಪ್ಲಸ್ ಪೋಸ್ಟ್ ಇದ್ದಾವೆ. ಸೊ ಅದನ್ನು ನೀವು ಒಳ್ಳೆ ಉಪಯೋಗ ಪಡಿಸ್ಕೊಳ್ಬೇಕಂತ ಹೇಳ್ತಾ, ಸೊ ನೆಕ್ಸ್ಟ್ ನೋಡಿರಿ, ಈ ಕೆಳಗಿನ ಯಾವುದು ಮೂಲಭೂತ ಹಕ್ಕು ಅಲ್ಲ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ನೋಡೋದಾದರೆ ಯಾವುದು ಮೂಲಭೂತ ಹಕ್ಕು ಅಲ್ಲ ಅಂತಂದರೆ ಸಮಾನತೆ ಹಕ್ಕು ಮೂಲಭೂತ ಹಕ್ಕು ಆಗಿದೆ. ಸ್ವತಂತ್ರ ಹಕ್ಕು ಕೂಡ ಮೂಲಭೂತ ಹಕ್ಕು. ಇನ್ನು ಆಸ್ತಿ ಹಕ್ಕು ಇದು 31 ಇತ್ತಲ್ಲ, ಇದನ್ನು 300 ಏಕೆ ತೆಗೆದುಹಾಕಿದ್ದಾರೆ. ಸೊ ಅಂದರೆ ಕಾನೂನು ಹಕ್ಕಾಗಿ ರೂಪಿಸಿದ್ದಾರೆ. ಸೊ ಅದಕ್ಕೋಸ್ಕರನೇ ಇದೇ ಇಲ್ಲಿ ಆನ್ಸರ್ ಆಗುತ್ತೆ. ಸೊ ಇದು ಮೂಲಭೂತ ಹಕ್ಕಾಗಿರುವುದಿಲ್ಲ. ಇನ್ನು ಶೋಷಣೆಯ ವಿರುದ್ಧ ಹಕ್ಕು ಇದು ಕೂಡ ಮೂಲಭೂತ ಹಕ್ಕಾಗಿದೆ. ಬಟ್ ಸಿ ಇಲ್ಲಿ ಮೂಲಭೂತ ಹಕ್ಕಲ್ಲ. 31 ವಿಧಿಯಿಂದ 300 ಏಕೆ ಅದನ್ನು ತೆಗೆದುಹಾಕಿದ್ದಾರೆ, ಕಾನೂನಿನ ಹಕ್ಕಾಗಿ ಮಾಡಿದ್ದಾರೆ. ಅರಣ್ಯ ಪ್ರದೇಶದಲ್ಲಿ ಮರಗಳನ್ನು ಕಡಿದು ಮತ್ತು ಸುಟ್ಟು ಮಾಡುವ ಬೇಸಾಯಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಅರಣ್ಯ ಪ್ರದೇಶಗಳಲ್ಲಿ ಮರವನ್ನು ಕಡಿದು ಸುಟ್ಟು ಮಾಡುವಂಥ ಬೇಸಾಯಕ್ಕೆ ಏನಂತ ಕರೀತಾರಪ್ಪ ಅಂತಂದರೆ ಆಪ್ಷನ್ ಸಿ ಕಮರಿ ಬೇಸಾಯ ಅಂತ ಕರೀತಾರೆ. ಕಮರಿ ಬೇಸಾಯ ತುಂಬ ಹೆಸರುಗಳಿದ್ದಾವೆ ಅದಕ್ಕೆ. ಸೊ ಅವುಗಳನ್ನ ಸ್ವಲ್ಪ ನೋಡ್ಕೊಡ್ರಿ.
ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಎಂಬುದು ಏನು ಅಂತ ಕೇಳಿದ್ದಾರೆ. ಸೊ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಅಂದರೆ ಇದು ಏನಪ್ಪ ಅಂತಂದರೆ ಇದೊಂದು ರಾಷ್ಟ್ರೀಯ ಹೆದ್ದಾರಿಯಾಗಿದೆ. ಸೊ ರಾಷ್ಟ್ರೀಯ ಹೆದ್ದಾರಿ 4 ಬೃಹತ್ ನಗರಗಳನ್ನು ಅದು ಸಂಪರ್ಕಿಸುತ್ತೆ. ಅದು ದೊಡ್ಡ ರಾಷ್ಟ್ರೀಯ ಹೆದ್ದಾರಿಯಾಗಿದೆ. ಭಾರತದ ರಾಷ್ಟ್ರ ವೃಕ್ಷ ನ್ಯಾಷನಲ್ ಟ್ರೀ ಯಾವುದು ಅಂತ ಕೇಳಿದ್ದಾರೆ. ಸೊ ಭಾರತದ ರಾಷ್ಟ್ರೀಯ ವೃಕ್ಷ ಅಂತ ಅಂದರೆ ಇದು ಆಲದ ಮರ. ಆಲದ ಮರವು ಭಾರತದ ರಾಷ್ಟ್ರ ವೃಕ್ಷವಾಗಿದೆ. ಎಣ್ಣೆ ಮತ್ತು ತುಪ್ಪದ ಉತ್ಪನ್ನಗಳ ಗುಣಮಟ್ಟಗಳನ್ನು ತಿಳಿಸ್ತಕ್ಕಂಥ ಮುದ್ರೆ ಯಾವುದು ಅಂತ ಕೇಳಿದರೆ, ಸೊ ಇದು ಯಾವುದಪ್ಪ ಅಂದರೆ ಎಣ್ಣೆ ಮತ್ತು ತುಪ್ಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಗ್ಮಾರ್ಕ್ ಈ ಒಂದು ಉತ್ಪನ್ನಗಳ ಸರಿಯಾದ ಪ್ರಮಾಣವನ್ನು ತಿಳಿಸ್ತಕ್ಕಂಥ ಒಂದು ಮಾರ್ಕ್ ಆಗಿದೆ. ಬೆಳೆಯು ನಷ್ಟವಾದಾಗ ರೈತರಿಗೆ ನೀಡತಕ್ಕಂಥ ಭರವಸೆಯನ್ನು ಈ ರೀತಿ ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಬೆಳೆ ನಷ್ಟವಾದಾಗ ರೈತರಿಗೆ ನೀಡತಕ್ಕಂಥ ಭರವಸೆ ಹಣವನ್ನು ಬೆಳೆ ವಿಮೆ ಅಂತ ಕರೀತಾರೆ. ಬೆಳೆ ವಿಮೆ ಅಂತ ಕರೆಯಲಾಗುತ್ತದೆ. ಬೆಳೆ ಹಾನಿ ವಿಮೆ. ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಇದು ಮಹಾತ್ಮ ಗಾಂಧೀಜಿರವರು ಗುಡಿ ಕೈಗಾರಿಕೆಯನ್ನು ಪ್ರೋತ್ಸಾಹಿಸಿದವರಾಗಿದ್ದಾರೆ. MSMEಗಳನ್ನು. ಕ್ರಿಸ್ತಶಕ 1957ರಲ್ಲಿ ನಡೆದ ಯುದ್ಧವೆಂದರೆ ಯಾವುದು ಅಂತ ಕೇಳಿದ್ದಾರೆ. ಸೊ ಕ್ರಿಸ್ತಶಕ 1757ರಲ್ಲಿ ಸಿರಾಜುದ್ದೌಲ್, ಬಂಗಾಳದ ನವಾಬನಾದ ಸಿರಾಜ್ ಉದ್ದೌಲ್ ಮತ್ತು ಈಸ್ಟ್ ಇಂಡಿಯಾ ಕಂಪನಿ ಅಂದರೆ ಬ್ರಿಟಿಷ್ ಕಂಪನಿ ನಡುವೆ ಯುದ್ಧ ಆಯಿತು. ಸೊ ಅದರಲ್ಲಿ ಸಿರಾಜುದ್ದೌಲ್ ಮರಣ ಹೊಂತಾನೆ. ಸೊ ಜೊತೆಗಿದ್ದವರು ಮೋಸ ಮಾಡ್ತಾರೆ. ಬಟ್ ಇದಕ್ಕೆ ಕದನಕ್ಕೆ ಹೆಸರೇನಂತ ಕರೀತಾರೆ? ಪ್ಲಾಸಿ ಕದನ ಅಂತ ಕರೀತಾರೆ. ಸೊ ಪ್ಲಾಸಿ ಕದನ ಅದಾದಮೇಲೆ 1764 ಬಕ್ಸಾರ್ ಕದನ ನಡೆಯುತ್ತೆ. ಸೊ ಬಕ್ಸಾರ್ ಕದನ ಮೀರ್ ಕಾಸಿಮ್ ಮತ್ತು ಈಸ್ಟ್ ಇಂಡಿಯಾ ಕಂಪನಿ ನಡಬರ್ಕೆ. ಸೊ ಅದು ಕೂಡ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಹೋಗೋಣ. ಯಾವ ಪ್ರಾಣಿಯನ್ನು ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಎಂದು ಘೋಷಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಪಾರಂಪರೆ ಅಂತ ಬಂತಂದರೆ ಆನೆ ಒಂದು ನೆನ್ಪಿಟ್ಕೊಳ್ರಿ. ಪರಂಪರೆಯ ಪ್ರಾಣಿ ಅಂತ ಅಂದರೆ ಇದು ಆನೆ. ನೆಕ್ಸ್ಟ್, ಈ ಕೆಳಕಂಡ ಮರಗಳಲ್ಲಿ ಯಾವ ಮರವು ತೈಲ ಉತ್ಪತ್ತಿಯಲ್ಲಿ ಕನಿಷ್ಠ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ನೋಡ್ರಿ, ಬೇವು ತೈಲ ಉತ್ಪಾದನೆ ಆಗುತ್ತೆ. ಸೊ ಅರಳಿ ಕೂಡ ಹೌದು, ಇಪ್ಪೆ ಕೂಡ ಹೌದು. ಬಟ್ ಹೊಂಗೆ ತೈಲ ಕನಿಷ್ಠ ಉತ್ಪಾದನೆಯಲ್ಲಿದೆ. ಸೊ ಅದಕ್ಕೋಸ್ಕರ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಜಾನಪದ ನೃತ್ಯ ಅಲ್ಲ ಅಂತ ಕೇಳಿದ್ದಾರೆ. ನೋಡ್ರಿ, ಕರ್ನಾಟಕ ಜಾನಪದ ನೃತ್ಯ ಯಾವುದು ಅಲ್ಲ ಅಂತ ಅಂದರೆ ಮೊದಲನೇದಾಗಿ ನಾಗಮಂಡಲ. ಇದು ನಮ್ಮ ಕರ್ನಾಟಕದ ಹೌದು. ಸೊ ಏನಪ್ಪ ಅಂದರೆ ನೆಕ್ಸ್ಟ್ ಕೃಷ್ಣ ಪಾರಿಜಾತ, ಇದು ಕೂಡ ಹೌದು, ನಮ್ಮ ಕರ್ನಾಟಕ ಜಾನಪದ ನೃತ್ಯ. ಭೂತಾರಾಧನೆ ಕೂಡ ನೀವು ಕೇಳಿರ್ಬೋದು, ಫಿಲ್ಮ್ದಲ್ಲಿ ಕೂಡ ಬಂದಿದೆ. ಸೊ ಭೂತಾರಾಧನೆ ಕೂಡ ಹೌದು. ಬಟ್ ದಿವ್ಸಮ್ ಅನ್ನುವಂಥದ್ದು ನಮ್ಮ ರಾಜ್ಯದಲ್ಲ. ಸೊ ಅದಕ್ಕೋಸ್ಕರನೇ ಆನ್ಸರ್ ಡಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಯಾವ ರಾಜ್ಯದಲ್ಲಿ ಮೊದಲು ಹುಲಿ ರಕ್ಷಣಾ ಕಾರ್ಯಪಡೆಯನ್ನು ನೇಮಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ಹುಲಿ ರಕ್ಷಣಾ ಕಾರ್ಯಪಡೆಯನ್ನು ಫಸ್ಟ್ ನೇಮಿಸಿದ್ದು ಎಲ್ಲಪ್ಪ ಅಂತಂದ್ರೆ ಇದು ನಮ್ಮ ಕರ್ನಾಟಕದಲ್ಲಿ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಪುರಾತನ ಕಾಲದಲ್ಲಿ ಭಾರತದಿಂದ ರಫ್ತು ಆಗುತ್ತಿದ್ದಂತಹ ಸರಕು ಯಾವುದು ಅಂತ ಕೇಳಿದ್ದಾರೆ. ಸೊ ಪುರಾತನ ಕಾಲದಲ್ಲಿ ಭಾರತದಿಂದ ರಫ್ತು ಆಗ್ತಕ್ಕಂಥ ಸರಕು ಸಾಂಬಾರು ಪದಾರ್ಥಗಳು ರಫ್ತಾಗ್ತಾ ಇದ್ವು. ನೆಕ್ಸ್ಟ್, ಸಮುದ್ರದ ಉಬ್ಬರವಿಳಿತ ಸಂಭವಿಸುವುದು ಎಷ್ಟು ಟೈಮಿಗೆ ಅಂತ ಕೇಳಿದ್ದಾರೆ. ಸೊ ಸಮುದ್ರದಲ್ಲಿ ಉಬ್ಬರವಿಳಿತಗಳು ಸಂಭವಿಸುವುದು ಬಹಳ ಮಟ್ಟಿಗೆ 12 ಗಂಟೆಗೆ ಒಂದು ಬಾರಿ ಸಂಭವಿಸುತ್ತವೆ. 12 ಗಂಟೆಗೆ ಒಂದು ಬಾರಿ ಅಂದರೆ ದಿನಕ್ಕೆ 2 ಬಾರಿ ಉಬ್ಬರವಿಳಿತಗಳು ಸಂಭವಿಸುತ್ತವೆ. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತಂದಂತಹ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ದಾರೆ. ಸೊ ಇದು ಲಾರ್ಡ್ ವಿಲಿಯಂ ಬೆಂಟಿಂಕ್ನು ಈ ಒಂದು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಜಾರಿಗೆ ತಂದ ಗವರ್ನರ್ ಜನರಲ್ ಆಗಿದ್ದಾನೆ. ಭಾರತೀಯ ಸೇನೆಯ ಮಹಾದಂಡನಾಯಕ ಅಥವಾ ಕಮಾಂಡರ್ ಇನ್ ಚೀಫ್ ಯಾರು ಅಂತ ಕೇಳಿದ್ದಾರೆ. ಸೊ ಭಾರತೀಯ ಸೇನೆಯ ಮಹಾದಂಡನಾಯಕರಾಗಿ ರಾಷ್ಟ್ರಪತಿಗಳು ಇರ್ತಾರೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, 1930ರಲ್ಲಿ ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆದಂತಹ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಏನಪ್ಪ ಅಂದರೆ ಅಂಕೋಲಾ. ನಮ್ಮ ಕರ್ನಾಟಕದ ಅಂಕೋಲಾದಲ್ಲಿ 1930ರಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ನಡೆಸಲಾಯಿತು.
ವಿಶ್ವ ಪರಿಸರ ದಿನ ಯಾವ ದಿನಾಂಕದಂದು ಆಚರಿಸುತ್ತಾರೆ ಅಂತ ಕೇಳಿದ್ದಾರೆ. ಸೊ ವಿಶ್ವ ಪರಿಸರ ದಿನ ಅಂತ ಜೂನ್ 5ರಂದು ಆಚರಿಸಲಾಗುತ್ತದೆ. ಸೊ ಇಲ್ಲಿಗೆ ಸ್ಪೀಡಾಗಿ ಹೇಳಿದ್ದೀನಿ ಸ್ನೇಹಿತರೆ, ಯಾಕಪ್ಪ ಅಂದ್ರೆ ಕ್ವಶನ್ಗಳು ಸಿಂಪಲ್ ಆಗಿರ್ತವೆ. ಸೊ ಅದಕ್ಕೋಸ್ಕರ ಸ್ಪೀಡಾಗಿ ಹೇಳಿದ್ದೀನಿ, ಯಾಕಂದರೆ ಜಾಸ್ತಿ ಪ್ರಶ್ನೆಗಳು ಕವರ್ ಆಗಲಿ ಅನ್ನುವಂಥ ಉದ್ದೇಶದ ಮೂಲಕ ಕಡಿಮೆ ಸಮಯದಲ್ಲಿ. ಸೊ ಅದಕ್ಕೋಸ್ಕರ ಕೊನೆಯವರೆಗೂ ಯಾರ್ಯಾರು ನೋಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಧನ್ಯವಾದಗಳು. ಮತ್ತು ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ. ಸೊ ಯಾವ್ಯಾವ ಸಬ್ಜೆಕ್ಟಿಗೆ ಹೆಚ್ಚಿಗೆ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದನ್ನು ನಾನು ಮಾಡ್ತೀನಿ, ಬಟ್ ನೀವು ಕೂಡ ಕಮೆಂಟ್ ಮಾಡಿ, ಪ್ರೋತ್ಸಾಹವನ್ನು ಕೂಡ ಮಾಡಿ. ಸೊ ಎಕ್ಸಾಮ್ನಲ್ಲಿ ಚಲೋ ಅಂತ ಬರೋಣ. ನನಗನ್ಸಿದ ಮಟ್ಟಿಗೆ ಮೇ ಅಥವಾ ಮಾರ್ಚ್, ಏಪ್ರಿಲ್ ಅಥವಾ ಮೇದಲ್ಲಿ ಇದರ ಎಕ್ಸಾಮ್ ಬರ್ಬೋದು. ಏಪ್ರಿಲ್, ಮೇ ಅಥವಾ ಜೂನ್ದಲ್ಲಿ ಎಕ್ಸಾಮ್ ಬರ್ಬೋದು. ಸೊ ಅದಕ್ಕೋಸ್ಕರನೇ ತುಂಬ ಟೈಮ್ ಇದೆ, ಅದರಷ್ಟು ಒಳಗಡೆ ನಾವು ಪ್ರಿಪ್ರೇಷನ್ ಮಾಡಿ ಅಟೆಂಡ್ ಮಾಡೋಣ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.